ಸುವರ್ಣ. ಮುರಾರಿ, ಯಾರೇ ನೀವು ಇಬ್ಬರು ಕೂಡ ನಂಗೆ ಅದನ್ನ ಮಾಡ್ಲಿಕ್ಕೆ ಬಂದಿರಿ? ಅದರಿ ನಾ ಮಾಡಿದ್ರೆ ತಪ್ಪಾಗ್ತದ, ನೀವು ಮಾಡಿದ್ರೆ ತಪ್ಪಾಗೋದಿಲ್ಲಲ್ಲ. ನಾವೇನು ತಪ್ಪು ಮಾಡೋದಕ್ ಬಂದಿಲ್ಲ. ನಾವ್ ಯಾರು ಅಂತ ಗೊತ್ತಾ ನಿಮ್ಗೆ? ನಿಮಗೆ ನಿಮ್ ಬಗ್ಗೆನ ಗೊತ್ತಿಲ್ಲ, ನನಗೇನ್ ಗೊತ್ತಿರ್ತದ್ರಿ? ಮುರಾರಿ, ನಾ ಯಾರು ಅನ್ನೋದ ಮರ್ತು ಬಿಟ್ಟಿಯಲ್ಲ ನೀನು. ನಾ ನಿಮ್ಮ ಅತ್ತಿ. ನಮ್ಮ ಅತ್ಯ ನಿಮ್ಮನ್ನ ಯಾವತ್ತೂ ನೋಡಿಲ್ಲ. ಅಯ್ಯ, ನೀವು ನಮ್ಮನ್ನ ಗುರ್ತು ಹಿಡಿಯಂಗಿಲ್ಲ. ಯಾಕಂದ್ರ ನಿಮಗ ಮರುವಿನ ಕಾಯಿಲೆ ಐತಿ, ಅದಕ್ಕೆ ಎಲ್ಲಾನು ಮರ್ತು ಬಿಡ್ತೀರಿ. ನೀವ್ ಹೇಳೋದು ಬರಬರ್ರಿ. ನೀವು ನಮ್ಮ ಅತ್ತೆ ಅಂತ ಗೊತ್ತಾತು. ಇವ್ರು ಯಾರು? ನಿಮ್ ಮನೆ ಕೆಲ್ಸದವ್ರ? ಅಮ್ಮ, ಇವ್ರು ನನ್ನನ್ನು ಮರ್ತಿದ್ದಾರೆ. ಅಯ್ಯ, ನಮ್ಮನ್ ಬಿಡು. ಅವ ಊಟ ಮಾಡಿದ್ರ ಕೈ ತೊಳೆದ ಮರ್ತು ಬಿಡ್ತಾನ. ಇನ್ ನಮ್ಮನ್ನ ಮರೆಯೋದಂದ್ರೆ ಏನು? ನಾವ್ ಊಟ ಮಾಡೋಕ್ಕಿಂತ ಮೊದ್ಲ ಕೈ ತೊಳಿತೀನ್ರಿ. ಅವ್ರ ಯಾರಂತ ಮೊದ್ಲು ಹೇಳ್ರಿ. ಅಲ್ಲ, ಈಕೆ ನನಗೆ ಅಮ್ಮ ಅಂತ ಕರೆದ ಮೇಲೂ ಯಾರಂತ ಕೇಳ್ತಿಯಲ್ಲ. ಈಕೆ ನನ್ನ ಮಗಳು ವೆರೈಟಿ ವೈಷ್ಣವಿ, ನಿನ್ ಹೆಂಡ್ತಿ. ಇವ್ರು ನನ್ನ ಹೆಂಡ್ತಿಯ? ಇವ್ರನ್ನ ಯಾವತ್ತೂ ನೋಡೇ ಇಲ್ಲಲ್ಲ. ಏನ್ರಿ ನೀವು 2 ದಿನ ಊರ್ಗ್ ಹೋಗಿದ್ದಕ್ ನನ್ನನ್ನು ಮರ್ತು ಬಿಟ್ರ? ನಾನು ರೀ ನಿಮ್ ಹೆಂಡತಿ ವೆರೈಟಿ ವೈಷ್ಣವಿ. ನಾವು ಮೊದಲನೇ ಸಲ ಸಿದ್ದರೂಢ ಮಠದಲ್ಲಿ ಕಡಲೆಪುರಿ ತಿಂದಿದ್ ನೆನ್ಪಿದ್ಯಾ? 2ನೇ ಸಲ ಹಳೆ ಹುಬ್ಳಿ ರೋಡಲ್ಲಿ ಮಿರ್ಚಿ ತಿಂದಿದ್ ನೆನ್ಪಿದ್ಯಾ? ಚಾಟ್ ಸ್ಟ್ರೀಟ್ ಅಲ್ಲಿ ಸೇವ್ ಪುರಿ ತಿಂದಿದ್ ನೆನ್ಪಿದ್ಯಾ? ಏನ್ರಿ ಇದು? ಬರೀ ತಿಂದದ್ದೇ ಹೇಳಿಕತ್ತಿರಲ್ಲ. ನನಗ ಅಷ್ಟೊಂದು ಹಳೇದ್ ಹೇಳಿದ್ರೆ ನೆನಪಿರಾಗಿಲ್ಲ. ಈಗ ಹೇಳಿದ್ದ ಇನ್ನೊಂದ್ ಸ್ವಲ್ಪ ಹೊತ್ನಾಗ ಮಾರ್ತ ಹೋಗ್ಬಿಡ್ತದ. ಅಯ್ಯೋ, ಹಂಗೆಲ್ಲ ಮರಿಬೇಡ್ರಿ ಅಳಿ. ಅಂದ್ರ ನೀವು ಮರತ್ರ ನಿಮಗ್ ಮೋಸ ಮಾಡಿ ಮನ್ಯಾಗಿರೋದೆಲ್ಲ ಬಾಚ್ಕೊಂಡು ಹೋಗ್ಬಿಡ್ತಾರ. ಬಾಚ್ಕೊಂಡು ಹೋಗ್ಲಿಕ್ಕೆ ನನ್ನ ಹತ್ರ ಏನದ ಬಿಡ್ರಿ. ಬಂದವ್ರ ಬಾಚಿನ್ಕೆ ತಗೊಂಡು ನನ್ನ ತಲಿ ಬಾಚಿ ಹೋಗ್ಬಿಡ್ಬೇಕು. ರೀ, ನಾನು ಊರಲ್ಲಿ ಇಲ್ದೇ ಇದ್ದಾಗ ನಿಮ್ಗೇನು ತೊಂದರೆ ಆಗಿಲ್ಲ ತಾನೆ? ಅಯ್ಯ, ಏನ ಹಿಂಗ್ ಕೇಳ್ತೀನಿ ನೀನು? ಹೇಳ್ತಿ ಊರಾಗಿಲ್ದಾಗ ಯಾವ ಗಂಡದ ತ್ರಾಸ ಆಗಲ್ಲ. ನೀನ ಹೇಳು. ಹತ್ರ ಇದ್ದಾಗ ಬ್ಯಾಡ ಅನ್ಸುತ್ತ, ದೂರ ಹೋದಾಗ ಬೇಕನ್ಸುತ್ತ. ಅವ್ನ್ ಮಾಡಿ ನೋಡು, ಒಡಗದ ಸಂಡಿಗದಂಗ ಆಗೈತಿ. ಅಳೇಂದ್ರ, ನಾವ್ ಯಾರು ಅನ್ನೋದು ಗೊತ್ತಾತಿಲ್ಲ ನಿಮಗ? ನೀವ ಹೇಳಿದ್ರಲ್ಲ. ಏನ್ ಹೇಳ್ದೆ? ನಾನು ಮುರಾರಿ, ನೀವು ನಮ್ಮ ಅತ್ತಿ, ಅವ್ರು ನಿಮ್ಮ ಮಗಳು, ನನ್ನ ಹೆಂಡತಿ ವೆರೈಟಿ ವೈಷ್ಣವಿ. ಹಾ, ಈಗ ಬರಬ್ಬರ ಆತ್ ನೋಡ. ಅತ್ತಿಗೆ ತಕ್ಕ ಅಳಿಯ. ಟೀ ತಗೊಳ್ಳಿ. ನಾ ಇಷ್ಟೊತ್ತಿನಾಗ ಚಾ ಕುಡಿದಿಲ್ರಿ. ಮತ್ ಹಾಲು ತಂದು ಕೊಡ್ಲಾ? ನಾ ಹಾಲು ಕುಡಿದಿಲ್ರಿ. ಅದಕ್ಕೆ ನೋಡಿ ನೀವ್ ಹೀಗಿರೋದು. ಇನ್ಮೇಲೆ ದಿನ ಹಾಲು ಕುಡಿರಿ, ಹಾಲು ತರ ಬೆಳ್ಳಗಾಗ್ತೀರಾ. ನನಗ್ ಬೇಕಂದಾಗ ಕೇಳ್ತೀನ್ರಿ. ಸರಿ, ಇವತ್ತು ಟೀ ಮಾಡ್ಬಿಟ್ಟಿದೀನಿ, ಇದೊಂದ್ಸಲ ಟೀ ಕುಡಿದ್ಬಿಡಿ. ಓಯ್, ಯಾರು ಮಾರ್ಯಾರ ನೀವು? ಅವ್ರು ಬೇಡ ಅಂತ ಹೇಳಿದ್ರು, ಚೊರೆ ಮಾಡಿ ಅವ್ರಿಗೆ ಟೀ ಕುಡಿಸ್ತಿದ್ದೀರಾ? ನಾನ್ ಯಾರು ಅಂತ ಇವ್ರನ್ನೇ ಕೇಳಿ. ರೀ, ಹೇಳ್ರಿ. ಇವರು ನನ್ನ ಹೆಂಡತಿ ವೆರೈಟಿ ವೈಷ್ಣವಿ ರೀ. ರೀ, ಯಾರು ನೀವು? ನಮ್ಮನೆಗೆ ಬಂದು ಯಾವ್ದೋ ದೇವ್ರ ಹೆಸರು ಹೇಳಕತ್ತಿರಲ್ಲ. ಓಯ್ ಮುರಾರಿ ಅವರೇ, ಇವ್ರು ಯಾರು ಮಾರ್ಯಾರ? ಓ, ಇವ್ರ ಪರಿಚಯ ನಿಮ್ಗೆ ಆಗಿಲ್ಲಲ್ರಿ? ಇವ್ರ ತಾಯಿ ರೀ, ಅಂದ್ರೆ ನನ್ನ ಅತ್ತಿ. ಓಯ್ ಮುರಾರಿ ಅವರೇ, ನಿಮ್ಗೆ ಎಂತಾಗಿದೆ ಮಾರ್ಯಾರೆ? ಇವಳನ್ನು ವೆರೈಟಿ ಅಂತ ಹೇಳ್ತಿದ್ದೀರಾ. ವೆರೈಟಿ ಅವಳ ಫ್ರೆಂಡ್ ಮದುವೆಗೆ ಊರಿಗೆ ಹೋಗಿರೋದು ನಿಮ್ಗೆ ಗೊತ್ತಿಲ್ವಾ? ಅವಳು ಅಲ್ಲಿರ್ಬೇಕಾದ್ರೆ ಅವರ ಅಮ್ಮ ಇಲ್ಲಿಗೆಂತದಕ್ಕೆ ಬರ್ತಾರೆ? ಅದು ಅಲ್ದೆ ನಾನು ಇವ್ರನ್ನ ಯಾವತ್ತೂ ನೋಡ್ಲೇ ಇಲ್ಲ. ನೀ ಬಂದ್ ನೋಡ್ಲಿ ಅಂತ ನಾ ಇಲ್ಲಿ ಬಂದು ಕೂಡ್ಲಿಕ್ಕೆ ಆಗ್ತದನ? ನನಗೆ ಯಾವಾಗ ತಿಳಿತೈತೆ ಅವಾಗ ಬರ್ತೀನಿ, ಯಾವಾಗ ತಿಳಿತೈತೆ ಅವಾಗ ವಾಪಸ್ ಹೋಗ್ತೀನಿ. ಅದ್ರ ಕಟ್ಕೊಂಡು ನಿನಗೇನು ಆಗ್ಬೇಕು? ಓಯ್, ನಿಮ್ಮನ್ನು ಕಟ್ಕೊಂಡು ನನಗೆ ಎಂತ ಆಗ್ಲಿಕ್ಕಿಲ್ಲ ಮಾರ್ಯಾರೆ. ಇವಳನ್ನು ಬುಡೇದಿ ಅಂತ ಹೇಳ್ತಿದಾರಲ್ಲ, ನನಗೆ ಕೋಪ ಬರೋದಿಲ್ವಾ? ನಾನ್ ಇವ್ರ ಹೆಂಡತಿ ಅಂದ್ರೆ ನಿಮ್ಗೆ ಯಾಕ್ರಿ ಕೋಪ ಬರುತ್ತೆ? ಹಾ, ಬುಡೇದಿ ಅಂತ ಸುಳ್ಳು ಹೇಳ್ತಿರೋದಕ್ಕೆ ನಾನೆಂತ ವೆರೈಟಿಯನ್ನು ನೋಡ್ಲೇ ಇಲ್ಲ ಅಂತ ಅನ್ಕೊಂಡಿದ್ದೀರಾ ಮಾರ್ಯಾರೆ? ನೀವ್ ಯಾರೋ ಇವರಿಗೆ ಮಂಗೆ ಮಾಡ್ಲಿಕ್ಕೆ ಅಂತಾನೆ ಬಂದಿದ್ದೀರಾ. ರೀ, ನಮ್ ಬಗ್ಗೆ ಇವ್ರು ಹೇಗ್ ಮಾತಾಡ್ತಾ ಇದಾರೆ ನೋಡಿ. ಇವ್ರು ಇಷ್ಟೆಲ್ಲ ಮಾತಾಡ್ತಾ ಇದ್ರು ಬಿಲ್ ಸಿಗಾಕೊಂಡಿರೋ ಇಲ್ಲಿ ತರ ಸುಮ್ಮನೆ ಇದಾರಲ್ಲ. ಏನಾದ್ರೂ ಮಾತಾಡಿ. ನೋಡ್ರಿ, ಕುದಿಲಿಕ್ಕತ್ತಿರಿ ಎಣ್ಣೆ ಒಳಗ್ ಬೇಕಾದ್ರೆ ಕೈ ಹಾಕ್ಬೋದು. ಆದ್ರೆ ಹೆಂಗಸರು ಮಾತಾಡ್ಲಿಕ್ಕತ್ತಿದ್ರ ಅದ್ರ ನಡು ಮಾತಾಡಬಾರ್ದಂತ ನಮ್ಮ ಅಜ್ಜಿ ರಾಧಾಬಾಯಿ ಹೇಳ್ತಿದ್ರಿ. ಅದಕ್ಕ ನಿಮ್ಮ ವಾದ ವಿವಾದ ಮುಗಿದ್ಮೇಲೆ ಮಾತಾಡುವಂತ ಸುಮ್ಮನೆ ನಿಂತಿದ್ದೀರಿ. ರೀ, ನಮ್ಮ ಮನೆಗ್ ಬಂದು ನಮ್ಮ ಸಂಸಾರದ ಬಗ್ಗೆ ವಿಚಾರಣೆ ಮಾಡ್ಲಿಕ್ಕತ್ತಿರಲ್ಲ, ನೀವ್ಯಾರ್ರಿ? ಅಬ್ಬೋ, ಎಂತ ಅವಸ್ಥೆ ಮಾರ್ಯಾರೆ, ಈ ನಮ್ಮನೆ ಕೇಳ್ತಿದ್ದೀರಾ? ನಾನು ಮಾರ್ಯಾರೆ ಮೀನಾ ಕುಮಾರಿ, ಮೀನಾನಾಥ್ ಅವರ ಬುಡೇದಿ. ಮೀನಾಥ? ಅವ್ರು ಯಾರು? ಕೊರಗಜ್ಜ. ಇವರಿಬ್ಬರು ಮುರಾರಿಯವರ ಮರುವಿನ ಕಾಯಿಲೆನ ಯೂಸ್ ಮಾಡ್ಕೊಂಡು ಮಂಗೆ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಅನಿಸ್ತಾ ಉಂಟು. ಏನ ಬಾಜು ಮನೆಗೆ ಅಂತ ಮನೆ ಸೇರಿಸ್ಕೊಂಡ್ರ ನಮ್ಮ ಬಗ್ಗೆನೇ ಮಾತಾಡಕ್ ಬಂದಿದಿ? ನೀನ್ ಕೆಲಸ ಮುಗಿಸ್ಕೊಂಡು ಹೋಗ. ಓಯ್, ಒಂದು ಲೋಟ ಸಕ್ಕರೆ ಕೇಳಲಿಕ್ಕೆ ಅಂತ ಬಂದೆ ಮಾರ್ಯಾರೆ. ಆದ್ರೆ ನೀವಿಬ್ರು ಇವರ ಬಾಯಿಗೆ ಬನ್ನು ತುರುಕಿ ಮಂಡೆಗೆ ಜಾಮ್ ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ದೀರಾ. ಅದಕ್ಕೆ ಇವರು ನನ್ನ ಮಾತನ್ನೇ ಕೇಳ್ತಿಲ್ಲ. ಕೇಳ್ತಿಲ್ಲ ಅಂತ ಗೊತ್ತಾಯ್ತು ತಾನೆ? ನಿಮ್ ದಾರಿ ನೀವ್ ನೋಡ್ಕೊಳ್ಳಿ.
ಓಯ್ ನನ್ನ ದಾರಿ ಯಾವ್ದಂತ ನನಗೆ ಗೊತ್ತುಂಟಾ, ಮೊದ್ಲು ನಿಮ್ಮ ದಾರಿಯನ್ನು ನೀವು ನೋಡ್ಕೊಳ್ಳಿ. ಏಯ್ ನಮ್ಮ ಅಳಿಯ ನಮ್ಮನ್ನ ಮನೆ ತುಂಬಿಸ್ಕೊಂಡಿರ್ಬೇಕಾದ್ರ ಅದನ್ನ ಕೇಳಕ್ಕೆ ನೀನ್ ಯಾರು? ಮತ್ತೆ ಜಾಗ ಖಾಲಿ ಮಾಡ. ಓಯ್ ಮುರಾರಿ ಅಣ್ಣ, ಸ್ವಲ್ಪ ಸರಿಯಾಗಿ ನೆನ್ಪು ಮಾಡ್ಕೊಳ್ಳಿ ಮಾರ್ಯಾರೆ. ಇವರು ನಿಮ್ಮ ಅತ್ತೆಯೂ ಅಲ್ಲ, ಅವಳು ನಿಮ್ಮ ಬುಡೆದಿಯೂ ಅಲ್ಲ. ರೀ ಅಳಿಯಂದ್ರ, ನೀವ್ ಈಗಿನ ಹೊರಗೆ ಹಾಕ್ತಿರೋ, ನಾನೇ ಈಗ ಕುತ್ತಿ ಕೈ ಕೊಟ್ಟು ಹೊರಗೆ ಹಾಕ್ಲ? ಬ್ಯಾಡ್ರಿ ಅತ್ತಿಯವ್ರ, ಮನೆಗ್ ಬಂದವ್ರಿಗೆ ಹಂಗೆಲ್ಲ ಮಾಡಿ ಕಳಿಸ್ಬಾರ್ದು. ಕೈಲಾದ್ರ ಪಾಯಸ ಮಾಡಿ ಕೊಡ್ಬೇಕಂತ್ರಿ, ಇಲ್ಲ ಅಂದ್ರ ಪಾನಕ ಮಾಡಿ ಕೊಡ್ಬೇಕಂತ್ರಿ. ನೀವು ಪಾನಕ ಮಾಡ್ಕೊಡಿ, ಕೋಸಂಬರಿನೂ ಮಾಡ್ಕೊಡಿ ಅಂತ ಕೇಳ್ತಾರೆ. ಅಲ್ಲ ರೀ, ಗಂಡ ಹೆಂಡತಿಗೆ ಪ್ರೈವಸಿ ಬೇಡವಾ? ಹೀಗೆ ಡಿಸ್ಟರ್ಬ್ ಮಾಡೋದು ಸರಿನಾ? ನೀವ್ ಹೇಳುದು ಬರೋಬರದಾರೆ. ನೋಡ್ರವ, ನೀವ್ ಹಿಂಗೆಲ್ಲ ಬಂದು ನಮಗ್ ತೊಂದ್ರೆ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ ಮನೆಗೆ ನೀವು ಹೊಂಡ್ರಿ. ಓಯ್ ಮುರಾರಿ ಅಣ್ಣ, ನಾನೀಗ ಮನೆಗೆ ಹೋದ್ರೆ ನೀವು ತಗ್ಲಾಕೊಳ್ತೀರ ಮಾರ್ಯಾರೆ. ಏ ತಗಲ್ ಹಾಕೊಳ್ಳೋದೇನ? ನನ್ನ ಮಗಳು ಇವ್ರು ತಗಲ್ ಹಾಕೊಂಡು 6 ವರ್ಷ ಆಗೈತಿ. ಅಳಿಯಂದ್ರ, ನಾವ್ ಯಾರು ಅನ್ನೋದು ಈ ತಿಳಿಗಳಿಗೆ ತಿಳಿಸಿ ಹೇಳ. ಇವರು ನಮ್ಮ ಅತ್ತಿ, ಇವರು ನಮ್ಮ ಅತ್ತಿ ಮಗಳು, ನಾನು ಇವ್ರ ಗಂಡ. ಏನವ್ವ ಹೀಗೆ ಹೇಳ್ತಿದ್ಯಾ? ಮೋಸ್ಟ್ಲಿ ಅವ್ರು ನಿನ್ನ ಫೂಲ್ ಮಾಡೋಕೆ ಈ ರೀತಿ ಹೇಳಿರ್ಬೇಕು. ರೀ MP ಅವ್ರೆ, ನಮ್ಮ ಅಕ್ಕನ್ ನೋಡಿದ್ರೆ ಫೂಲ್ ಆಗೋಳ್ ತರ ಇದ್ದಾಳೇನ್ರಿ? ಇನ್ನೊಬ್ರನ್ನೇ ಫೂಲ್ ಮಾಡೋಳ್ ತರ ಇದ್ದಾಳೆ. ಇಂಥವಳು ಕಣ್ಣಾರೆ ನೋಡಿರೋ ಸತ್ಯನ್ ಹೇಳ್ತಿದ್ರೆ ನಂಬಲ್ಲ ಅಂತಿರಲ್ರಿ? ಮಾಡೋ ನೀನ ಸಣ್ಣ ಹುಡುಗದಿ, ಇಂಥ ವಿಷಯ ಎಲ್ಲ ನಿಂಗೆ ಅರ್ಥ ಆಗಲ್ಲ. ತಾವೇನ್ ಮಹಾ ಪಂಡಿತ್ರು, ಎಲ್ಲ ಗೊತ್ತಿರೋ ನಂಗೆ ಮಾತಾಡ್ತಿಯಲ್ಲೋ. ಓಯ್ ಮುರಾರಿ ಅವರನ್ನು ನೋಡ್ತಿದ್ರೆ ತುಂಬಾ ತೊಂದರೆಯಲ್ಲಿದ್ದಾರೆ ಅಂತ ಅನಿಸ್ತಾ ಉಂಟು. ಅಮ್ಮ ಮಗಳಿಬ್ರು ಅವರನ್ನು ಮಂಗೆ ಮಾಡ್ಲಿಕ್ಕೆ ಬಂದಿರ್ಬೇಕು. ನಾವೀಗ ಅವರನ್ನು ಬಚಾವ್ ಮಾಡದಿದ್ರೆ ಕಂಡಾಬಟ್ಟೆ ತೊಂದರೆ ಆಗ್ತದೆ. ನೋಡವ್ವ, ನೀನ್ ಹೇಳೋದನ್ನ ನಾವು ನಂಬೋದು, ಆದ್ರೆ ಹೊರಗಡೆ ಜನ ನಂಬೇಕಲ್ಲ. ಅವ್ನ ಹೆಂಡತಿ ಬೇರೆ ಊರಲ್ಲಿ ಇಲ್ದೇ ಇರೋದ್ರಿಂದ ನಾವು ಸಾಕ್ಷಿ ತೋರ್ಸೋಕ್ಕಾಗಲ್ಲ. ಅದು ಅಲ್ಲದೆ ಎಲ್ಲರ ಎದುರುಗಡೆ ಬಂದಿರೋಳೆ ನನ್ನ ಹೆಂಡತಿ ಅಂತ ಅವನೇ ಹೇಳ್ತಿರುವಾಗ ನಾವು ತಾನೇ ಏನು ಮಾಡೋಕ್ಕಾಗುತ್ತೆ? ಏನ್ ಮಾಡಕ್ಕಾಗತ್ತೆ ಅಂತ ಸುಮ್ಮನೆ ಕುಂದ್ರೆ ನಮ್ಗೆ ಏನು ಮಾಡಕ್ ಆಗಂಗಿಲ್ಲ. ನಾವ್ ಏನ್ರ ಮಾಡೋದ್ರಿಂದ ಮೊದ್ಲ ಅವ್ರು ಮೋಸ ಮಾಡಕತ್ತಾರೋ ಅಥವಾ ನಾಟಕ ಮಾಡಕತ್ತಾರೋ ಅಂತ ತಿಳ್ಕೊಬೇಕು. ಇಲ್ಲ ಅಂದ್ರೆ ಶಿವನ್ ಮಾಡಕ್ ಹೋಗಿ ಅವ್ನ ಮಗನ್ ಮಾಡೋದಂಗಕತಿ. ಕರೆಕ್ಟ್ ಆಗಿ ಹೇಳ್ದೆ ಕಣೋ. ಮುರಾರಿ ಅವ್ರಿಗೆ ತೊಂದರೆ ಆಗಿದೆ ಅಂತೇಳಿ ನಾವೇನಾದ್ರೂ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಅವ್ರನ್ನ ಕರೆಸಿದಾಗ ಮುರಾರಿ ಅವ್ರು ನಮ್ ವಿರುದ್ಧನೇ ಮಾತಾಡ್ಬಿಟ್ರೆ ಆಮೇಲೆ ದೋಸೆಗೆ ಅಂತ ಕಲ್ಸಿದ ಹಿಟ್ಟಲ್ಲಿ ತಿಥಿ ಒಡೆ ಮಾಡ್ಕೋಬೇಕಾಗತ್ತೆ. ಏನು ಯೋಚನೆ ಮಾಡಬೇಡಿ, ಅವ್ರು ಯಾರು ಏನು ಅನ್ನೋದನ್ನ ನಾನ್ ಕಂಡು ಹಿಡ್ಕೊಂಡ್ ಬರ್ತೀನಿ. ಬೇಡಪ್ಪ, ನೀವ್ ಹೋಗೋದು ಬೇಡ. ಮೊದ್ಲ ನಿನಗ್ ಮದುವೆ ಆಗಿಲ್ಲ, ಹೆಣ್ಣಂದ್ರ ಬಾಯಿ ಬಿಡ್ತಿ. ಅಲ್ಲಿ ಹೋದ ಕೂಡ ಚಂದಾಗ ಮಾತಾಡಿಸಿ ತಲೆ ಸಾವಿರ ಕಳಿಸಿಬಿಟ್ಲ ಅಂದ್ರ ನೀ ಹೇಳಿದ್ದ ಕರೆ ಅಂತೇಳಿ ಕೋಳೆ ಬಸ್ ಅಂತಾರ ಗೋಡ್ ಎಡ್ಸ್ಕೊಂಡ್ ಬಂದ್ಬಿಡ್ತಿ. ಏ ಮುಟ್ಟಾಳ, ಏನೋ ನಿಮ್ಮ ಅಣ್ಣನ ಮರ್ಯಾದೆನ ಈ ರೇಂಜ್ ಕಳಿತೀಯಾ? ನಾನು ಹೆಣ್ಣನ್ನ ನೋಡೇ ಇಲ್ಲ ಅನ್ನೋ ತರ ಮಾತಾಡ್ತೀಯಲ್ಲೋ. ನನಗಿನ್ನೂ ಮದ್ವೆ ಆಗಿಲ್ಲ ನಿಜ. ಆಗ ಅಂದ್ಬಿಟ್ಟು ಕಣ್ ಹುಡುಗಿರು ನೋಡಿದ ಕೂಡಲೇ ಕುದುರೆ ತರ ಹೀ ಅಂತ ಕೆನಿತೀನಿ. ಯಾರಿಗ್ ಗೊತ್ತು ಬಿಡಿ MP ಅವ್ರೆ. ದೇವಸ್ಥಾನದ ಮುಂದೆ ಭಕ್ತಾದಿಗಳು ದರ್ಶನಕ್ಕೋಸ್ಕರ ಕ್ಯೂ ಅಲ್ಲಿ ನಿಂತಿದ್ದಾಗ ದಿಢೀರ್ ಅಂತ ಬಾಗಲ್ ತೆಗೆದ್ರೆ ಹಿಂದೆ ಮುಂದೆ ನೋಡಿದ್ರೆ ಒಳಗ್ ಓಡೋಗಲ್ವಾ? ಹಾಗೆ ನೀವು ಎಲ್ಲ ಎಡ್ವರ್ಟ್ ಮಾಡ್ಕೊಬಿಡ್ತಿರೋ ಅಂತ ನಿಮ್ ತಮ್ಮ ನಿಮ್ ಮೇಲೆ ಅನುಮಾನ ಪಡ್ತಿದ್ದಾನೆ. ಅವನೇ ಅನುಮಾನ ಪಟ್ಟ ಮೇಲೆ ನಾವ್ ಅನುಮಾನ ಪಡ್ದೇ ಇರಕ್ಕಾಗತ್ತಾ? ಅದಕ್ಕೆ ಈ ಕೆಲ್ಸಕ್ಕೆ ನೀವು ಹೋಗ್ಬೇಡಿ. ಈ ಕೆಲಸನ ನಾ ಮಾಡ್ಕೊಂಡ್ ಬರ್ತೇನೆ. ಗಡ್ವ ತರ ಇರೋ ನಿಮ್ ಅಣ್ಣನಿಂದಾನೇ ಆಗಲ್ಲ ಅಂದ್ಮೇಲೆ ಇನ್ನ ಕ್ಯಾಂಗ್ರು ಮರಿ ತರ ಇರೋ ನಿನ್ನಿಂದ ಆಗುತ್ತೇನೋ? ಇಂಥ ಕೆಲ್ಸ ಏನಿದ್ರು ನಮ್ ಫ್ಲವರ್ ಸ್ಟಾರ್ ಇಂದಾನೇ ಆಗೋದು. ಓಯ್ ನನ್ನ ಯಜಮಾನ್ರ ಬುದ್ಧಿ ಗೊತ್ತಿದ್ದು ಅವರನ್ನ ಅವ್ರ ಹತ್ರ ಕಳಿಸುವ ಅಂತ ಹೇಳ್ತಿದ್ಯಲ್ಲ, ಇದು ಸರಿಯೇನಾ? ಅವರಿಗಿಂತ ಇವರಿಬ್ರೆ ವಾಸಿ ಅಂತ ಅನಿಸ್ತಾ ಉಂಟು. ನೋಡಕ್ಕ, ಬಟ್ಟೆ ಕಲೆ ಆದಾಗ ಸೋಪ್ ಹಾಕಿ ಉಚ್ತೀವಿ, ಕಲೆ ಹೋಗ್ಲಿಲ್ಲ ಅಂದ್ರೆ ಪೆಟ್ರೋಲ್ ಹಾಕಿ ಉಚ್ತೀವಿ. ಆ ಕಲೆ ಹೋಗೇ ಹೋಗುತ್ತೆ ತಾನೆ. ಅಂತ ಕಲೆಗಳನ್ನ ಹೋಗ್ಸೋ ಕಲೆಗಾರ ನಮ್ ಮೀನಾಥವ್ರು. ಅವ್ರಿಗೆ ವಿಷಯ ತಿಳಿಸಿದ್ರೆ ಅವ್ರು ಟಪ್ಪಕ್ಕಂತ ಹೋಗಿ ಟಪ್ಪಕ್ಕಂತ ಕೆಲಸ ಮುಗಿಸ್ಕೊಂಡ್ ಬರ್ತಾರೆ. ಆಮೇಲೆ ನಾವು ಟಪ್ಪಕ್ಕಂತವ್ರನ್ನ ಹಿಡ್ದಾಕ್ಬೋದು. ನೀ ಹೇಳ್ದಾಗೆ ನಾವು ಮಾಡಿದ್ದೆಲ್ಲ ಟಪಕ್ ಟಪಕ್ ಅಂತ ಮುಗ್ದೋದ್ರೆ ಪರವಾಗಿಲ್ಲ. ಇಲ್ಲ ಅಂದ್ರೆ ನಾವು ಹೇಳಿದ್ದೆಲ್ಲ ಗಾಳಿ ತುಂಬಿರೋ ಬಲೂನ್ಗೆ ಪಿಂಚುಚ್ಚುದಾಗೆ ಟಪಕ್ ಅಂತ ಹೊಡೆದೋಗ್ಬಿಡುತ್ತೆ. ಹಾಯ್, ಯಾರ್ರಿ ನೀವು? ಹಿಂದಿನ ಬಂದು ಹಿಂಗ್ ಮಾತಾಡ್ಸಿದ್ರೆ ಎಷ್ಟು ಭಯ ಆಯ್ತು ಗೊತ್ತಾ? ನಿನ್ನ ಪರಿಚಯ ಇರ್ತಿದ್ರೆ ಮುಂದೆಯಿಂದಲೇ ಬಂದು ಮಾತಾಡ್ತಿದ್ದೆ ಕಟ್ಟದ ಕೋರಿ. ಆದರೂ ತೊಂದರೆ ಇಲ್ಲ, ಭಯದಿಂದ ಪರಿಚಯವಾಗಿ ನಾವಿಬ್ಬರು ನಿರ್ಭಯವಾಗಿ ಓಡಾಡುವ. ಮೊದಲು ನೀವು ಯಾರು ಅಂತ ಹೇಳಿ. ನನ್ನ ಗಿರಿರಾಜ, ಮಂಗಳೂರು ಮೀನನಾಥ. ಈ ಮೀನನಾಥ ಹಾಕಿದರೆ ಕನ್ನಡಕ. ಹುಬ್ಬಳ್ಳಿಯ ಹುಡುಗಿಯರಿಂದ ಹಿಡಿದು ಹೂಬಳ್ಳಿಯ ನಮೂನೆ ಇರುವ ನಿನ್ನಂತವರು ನನ್ನ ಮುಂದೆ ಹಾಗಂತ ನಾನು ಕುಣಿತೀನಿ ಅಂತ ಅನ್ಕೋಬೇಡಿ. ಮುಯ್ಯರು, ನಿನ್ನನ್ನು ನೋಡಿದ್ರೆ ಗೊತ್ತಾಗ್ತದೆ ನೀನು ಕುಣಿಯುವವಳಲ್ಲ ಕುಣಿಸುವವಳಂತ. ಯಾರ ನೀನು? ಎಂತದಕ್ಕೆ ಇಲ್ಲಿಗೆ ಬಂದೆ? ಈ ವಠಾರದಲ್ಲಿ ಇರೋರ್ಗೆಲ್ಲ ಮಾಡಕ್ ಬೇರೆ ಕೆಲಸ ಇಲ್ವಾ? ಯಾರು ಬಂದ್ರು ನೋಡು, ನೀನ್ ಯಾರು ಅಂತ ಕೇಳ್ತಾ ಇದ್ರಲ್ಲ. ನಾನ್ ವೆರೈಟಿ ವೈಷ್ಣವಿ ಅಂತ ಎಷ್ಟ್ ಸಲ ಹೇಳಿ? ಅಲ್ಲ ನನ್ನ ಚೆಂಗುಲಾಬಿ, ನನ್ನ ಕಿವಿಯಲ್ಲಿ ಚೆಂಡು ಹೂ ಇದೆ ಅಂತ ನೋಡು. ಇಲ್ಲ. ಮತ್ತೆ ನಾನೆಂತ ನಿನಗೆ ಕೆಂಪು ಬಸ್ ಹಾಕಿ ಬಂದವರ ನಮ್ಮನೆ ಕಾಣ್ತಾನ? ಹಾಗೇನಿಲ್ಲ. ಹಾಗಾದ್ರೆ ನೀನು ವೆರೈಟಿ ವೈಷ್ಣವಿ ಅಂತ ಹೇಳಿದ್ರೆ ನಾನು ನಂಬಿ ಬಿಡ್ತಾನ? ಅಲ್ಲ, ನಾನು ನನ್ನ ದೋಸ್ತ್ ಯಾರಂತ ಹೇಳಿ ನನಗೆ ಗೊತ್ತಾಗೋದಿಲ್ವಾ? ಅದೆಲ್ಲ ನಾನು ತಿಳ್ಕೊಬೇಕಾಗಿಲ್ಲ. ನಾನು ಮುರಾರಿ ಅವ್ರ ಹೆಂಡತಿ ವೆರೈಟಿ ವೈಷ್ಣವಿ ಅಷ್ಟೇ.
ಈಗಳ ತೋತಾಪುರಿ, ನೀನು ಯಾವ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ಯಾ ಅಂತೇಳಿ ನನಗೆ ಗೊತ್ತಿಲ್ಲ. ಆದರೆ ಈಡೇರದ ಆಸೆಗಳೆಂತಾದ್ರೂ ನಿನ್ನ ಮನಸ್ಸಿನಲ್ಲಿ ತಕ್ಕಂತೇಳಿ ಕುಣಿತಿದ್ರೆ ಅದನ್ನು ನನ್ನ ಮುಂದೆ ಹೇಳು. ಅದನ್ನು ನಾನು ಲಕ್ಕ ಅಂತೇಳಿ ಈಡೇರಿಸ್ತೇನೆ. ಅದನ್ನು ಬಿಟ್ಟು ಹೋಗಿ ಆ ಮರುಗುಳಿಯ ಬುಡದಿ ಅಂತ ಹೇಳಿಕೊಂಡು ಬಂದಿದ್ಯಲ್ಲ, ಆ ಮನುಷ್ಯನಿಗೆ ಅವನು ಯಾರಂತೇಳಿ ಒಂದೊಂದು ಸರ್ತಿ ನೆನಪಿರುವುದಿಲ್ಲ. ಇನ್ನು ನಿನ್ನನ್ನು ನೆನಪಿಟ್ಟುಕೊಂಡು ನಿನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಾನ. ನಾನ್ ಸುಮ್ಮನಿದ್ದೀನಿ ಅಂದ್ರೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಾ ನೀವು? ಬಾಯಿಗೆ ಬಂದಾಗೆ ಮಾತಾಡ್ತಿಲ್ಲನ, ಮನಸ್ಸಿನಲ್ಲಿದ್ದದನ್ನು ಹೇಳಿದಷ್ಟೇ. ನೀವ್ ಈ ರೀತಿ ಡೌ ಮಾಡಿದ್ರೆ ನಾನ್ ಗಂಡನ್ ಬಿಟ್ಟು ಬಂದ್ಬಿಡ್ತೀನಿ ಅನ್ಕೊಂಡಿದ್ದೀರಾ? ಪತಿಯೇ ದೈವ ಅಂತ ನಂಬ್ಕೊಂಡು ಬದುಕ್ತಾ ಇರೋ ಪತಿವ್ರತೆ ನಾನು. ನನ್ನ ಪವಿತ್ರತೆನ ಹಾಳು ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಶಬಾಷ್, ನೀನು ಒಳ್ಳೆ ಆರ್ಟಿಸ್ಟ್ ಅನ್ನೋದನ್ನು ಇಷ್ಟು ದೊಡ್ಡ ಡಯಲಾಗ್ ಹೇಳಿ ಪ್ರೂವ್ ಮಾಡಿ ಬಿಟ್ಟೆಯ. ಇದರಲ್ಲೇ ಗೊತ್ತಾಗ್ತದೆ ನೀನು ಮುರಾರಿಯ ಹೆಂಡತಿ ಅಲ್ಲ ಅನ್ನೋದು. ತೊಂದರೆ ಇಲ್ಲ, ನೀನು ಅವನೆದುರು ಹೆಂಡತಿಯಾಗಿ ಇರು, ನನ್ನ ಹತ್ರ ಫ್ರೆಂಡ್ಶಿಪ್ ಮಾಡಿಕೊ. ನಿನ್ನ ಆಸೆಗಳನ್ನೆಲ್ಲ ನಾನು ಈಡೇರಿಸ್ತೀನಿ. ನೀವ್ ಇದೇ ರೀತಿ ಮಾತಾಡ್ತಾ ಇದ್ರೆ ಲಟ್ಟಣಿಗೆ ತಂದು ಕುಟ್ಬಿಡ್ತೀನಿ. ಆ ತೊಂದರೆ ಎಂಥದಕ್ಕೆ ತಗೊಳ್ತೀಯ? ಅದರ ಬದಲು ನನ್ನೊಟ್ಟಿಗೆ ಬಾಲ್ಲ, ನಾನೇ ನಿನಗೆ ಕೋನ್ ಐಸ್ ಕ್ರೀಮ್ ತಿನ್ನಿಸ್ತೀನಿ. ನೀವು ಕೊಡ್ಸೋ ಕೋನ್ ಐಸ್ ಕ್ರೀಮ್ ನನಗೆ ಬೇಕಾಗಿಲ್ಲ. ನನ್ನ ಗಂಡ ಚಿಗಳೆ ಕೊಡ್ಸಿದ್ರು ತಿನ್ಕೊಂಡಿರ್ತೀನಿ. ಆ ಚಿಗಲಿಯಲ್ಲಿ ಎಂತ ಉಂಟ ಹುಣಸೆ ಪುಳಿ, ಅದರ ಬದಲು ಕೋನ್ ಐಸ್ ಕ್ರೀಮ್ ತಿನ್ನ. ವೆರೈಟಿ ಫ್ಲೇವರ್ ಸಿಗ್ತದೆ. ನನಗೆ ಕೋನ್ ಐಸ್ ಕ್ರೀಮ್ ಬೇಕಾಗಿಲ್ಲ. ಇಲ್ಲ ಈಗಳ ಈ ಹುಡುಗಿಯರನ್ನು ಬುಟ್ಟಿಗೆ ಹಾಕೊಳ್ಳಿಕ್ಕೆ ನಾವು ಹೊಸ ಬಟ್ಟೆ, ಸೆಂಟು, ಕೂದಲಿಗೆ ಜೆಲ್ ಹಾಕೊಂಡು ಬರ್ತೇವೆ. ಅದೇ ನೀವು ನಮ್ಮನ್ನು ಬುಟ್ಟಿಗೆ ಹಾಕೊಳ್ಳಿಕ್ಕೆ ಒಂದು ಸಣ್ಣ ಸ್ಮೈಲ್ ಸಾಕ. ಆದರೆ ನೀನು ನೋಡು, ಕುಂಬಾರ ಮಾಡಿ ಸೇಲ್ ಆಗದಿರುವ ಕಪ್ಪು ಮಡಕೆ ನಮ್ಮನೆ ಮುಸುಂಟನ್ನು ಊದಿಸಿಕೊಂಡಿದ್ಯಲ್ಲನಾ. ಒಂದೇ ಒಂದು ಸರ್ತಿ ಆ ಮುಸುಂಟಿನಲ್ಲಿ ಸ್ಮೈಲನ್ನು ತಾನ ನೋಡಿ, ನೀವ್ ಇದೇ ರೀತಿ ಮಾತಾಡ್ತಾ ಇದ್ರೆ ನಿಮ್ಮನ್ನ ಎತ್ತಿ ಬಿಸಾಕ್ಬಿಡ್ತೀನಿ. ನನ್ನನ್ನು ಎತ್ತಿ ಬಿಸಾಡ್ತೀಯ? ಅಯ್ಯೋ ದೇವರೇ, ಇದಕ್ಕಿಂತ ಬೇರೆ ಭಾಗ್ಯ ಬೇಕಣ್ಣ. ಬಾಣ ಎತ್ತಿಕೊಳ್ಳ. ಮಾತನ್ನ ಕೇಳಿ ನನ್ನ ಕಿವಿಲ್ ರಕ್ತ ಬರ್ತಾ ಇದೆ. ಸುಮ್ಮನೆ ಹೋಗ್ರಿ ಇಲ್ಲಿಂದ. ಕಂಡವ್ರ ಹೆಂಡತಿ ಜೊತೆ ಹೇಗ್ ಮಾತಾಡ್ಬೇಕು ಅನ್ನೋ ಜ್ಞಾನ ಇಲ್ವಾ ನಿಮ್ಗೆ? ನೀನು ಮುರಾರಿಯ ಬುಡದಿಯಾಗಿರ್ತಿದ್ರೆ ನಾನು ಖಂಡಿತ ನಿನಗೆ ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ಅವನ ಬುಡದಿ ಅಲ್ಲ ಅನ್ನುವ ಕಾರಣಕ್ಕೆ ಈ ನಮ್ಮನೆ ಬಾಲ ಬಿಚ್ಚುತ್ತಿರುವುದು. ಈಗ ನನ್ನೊಟ್ಟಿಗೆ ನೀನು ಕೋನ್ ಐಸ್ ಕ್ರೀಮ್ ತಿನ್ಲಿಕ್ಕೆ ಬರದಿದ್ದರೆ ಅದೇ ಬಾಲದಲ್ಲಿ ನಿನ್ನನ್ನು ಸುತ್ತಿಕೊಂಡು ಕರ್ಕೊಂಡು ಹೋಗ್ತೇನೆ. ಇಷ್ಟ ಆಯ್ತು. ಏನೋ ನಾಥ, ನಮ್ಮನ್ನೆಲ್ಲ ಬಿಟ್ಟು ನಿನ್ನನ್ನು ಕಳ್ಸಿದ್ರೆ ನೀನು ಬರಿಗೈದಾಸನಾಗ ಬರೋದೆ. ಬೆಂದರ ದಂಡೆ ಗುದ್ದಲಿಯಿಂದ ಒಂದು ಸರ್ತಿ ಗುದ್ದಿದ ಪೆಟ್ಟಿಗೆ ನೀರು ಬರುವುದಿಲ್ಲ. ಅದೇ ಗುದ್ದಿದ ಪೆಟ್ಟಿಗೆ ಗುದ್ದುತ್ತಾ ಇದ್ದರೆ ನೀರು ಕೂಡ ಬರ್ತದೆ, ಬೆವರು ಕೂಡ ಬರ್ತದೆ. ಅದೇ ನಮ್ಮನೆ ಮೊದಲ ಪ್ರಯತ್ನದಲ್ಲಿ ಎಂತ ಕೂಡ ಆಗುದಿಲ್ಲ. ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಹಿಡಿದ ಮೇಲೆ ಅಲ್ವಾ ಬ್ರಿಟಿಷರು ಭಾರತ ಬಿಟ್ಟು ತೊಲಗಿದ್ದು. ಪರವಾಗಿಲ್ವೇ, ನಿಮ್ಗೂ ಹಿಸ್ಟ್ರಿ ಗೊತ್ತಿದೆ. ಜಾನು, ನನಗೆ ಹಿಸ್ಟ್ರಿ ಅಷ್ಟೆಲ್ಲ ನನಗೆ ಗೊತ್ತಿಲ್ಲದ್ದು ಎಂತ ಕೂಡ ಇಲ್ಲ. ನಿನಗೆ ಗೊತ್ತಿಲ್ಲದಿದ್ರೆ ನನ್ನ ಹತ್ರ ನಾನು ಸ್ಪೆಷಲ್ ಕ್ಲಾಸ್ ಮಾಡ್ತೇನೆ. ನಾ ಬರ್ತೀನಿ. ನೀನೆಂತದಕ್ಕೆ ನೆಲ್ಲಿಕಾಯಿ ಗಿಡದ ಮಧ್ಯದಲ್ಲಿ ಆಗಲ್ಲ ಕಾಯಿ. ನಮ್ಮದೆಂತ ಇದ್ರು ಕ್ಲಾಸ್ ಹುಡುಗಿಯರಿಗೆ ಮಾತ್ರ. ಓಯ್, ಸ್ವಲ್ಪ ಸುಮ್ನೆ ಇರಿ ಮಾರೇರೆ. ಇರೋರ್ಗೆ ಕ್ಲಾಸ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಇನ್ ಇಲ್ದಿರೋರ್ನ ಕರ್ಕೊಂಡ್ಬಂದು ಎಂತ ಧೂಪದ ಕ್ಲಾಸ್ ಮಾಡ್ತೀರಾ? ಮೊದ್ಲು ಮುರಾರಿ ಅವರ ಮನೆಗೆ ಬಂದಿರೋರ ಬಗ್ಗೆ ಯೋಚನೆ ಮಾಡಿ. ನಾವಿಲ್ಲಿ ಇದೇ ನಮ್ಮನೆ ಕತೆ ಹೊಡಿತಾ ನಿಂತಿದ್ರೆ ಅವ್ರು ಮುರಾರಿ ಅವರ ಜೀವನದಲ್ಲಿ ಮರೀಲಿಕ್ಕೆ ಆಗ್ದಿರುವಂತ ಪಾಠ ಮಾಡಿ ಹೋಗ್ತಾರೆ. ನಾವ್ ತಾನೇ ಏನವ ಮಾಡೋದು? ಆ ಮುರಾರಿ ಮನೆ ಬಿಟ್ಟು ಆಚೆ ಬಂದ್ರೆ ಅವ್ನಿಗೆ ನೆನಪು ಬರೋ ತರ ನಾವೇನಾದ್ರೂ ಮಾಡ್ಬೋದು. ಆದ್ರೆ ಅವನ ಜೊತೆ ಇವ್ರಿಬ್ರಲ್ಲಿ ಒಬ್ರಲ್ಲ ಒಬ್ರು ಇದ್ದೇ ಇರ್ತಾರೆ. ಈಗಿರುವಾಗ ನಾವ್ ತಾನೇ ಏನ್ ಮಾಡಕ್ಕಾಗುತ್ತೆ? ಇದಕ್ಕೆಲ್ಲ ಪರಿಹಾರ ಅಂದ್ರ ವೈಷ್ಣವರಿಗೆ ಪೇಚಾರಣೆ ಮಾಡಿ ಫೋನ್ ಮಾಡಿ ಕರ್ಸೋದು ಒಂದೇ. ಹೌದಾ ಕಾಯಿ ಮುಂಚಿ, ನೀನ್ ಹೇಳ್ತಿರೋದು ಕರೆಕ್ಟ್. ಇದು ನಮ್ಮ ಮಂಡೆಗೆ ಪೊಕ್ಲೇ ಇಲ್ಲ. ಓಯ್ ಮೀನು, ವೆರೈಟಿಗೆ ಫೋನ್ ಮಾಡಿ. ಇದಕ್ಕೆಲ್ಲ ಪರಿಹಾರ ಅಂದ್ರ ವೈಷ್ಣವರಿಗೆ ಪೇಚಾರಣೆ ಮಾಡಿ ಫೋನ್ ಮಾಡಿ ಕರ್ಸೋದು ಒಂದೇ. ಹೌದಾ ಕಾಯಿ ಮುಂಚಿ, ನೀನ್ ಹೇಳ್ತಿರೋದು ಕರೆಕ್ಟ್. ಇದು ನಮ್ಮ ಮಂಡೆಗೆ ಪೊಕ್ಲೇ ಇಲ್ಲ. ಓಯ್ ಮೀನು, ವೆರೈಟಿಗೆ ಫೋನ್ ಮಾಡಿ. ಇವ್ರು ಏನಕ್ಕ ನಾಟ್ ರೀಚಬಲ್ ಮಾಡ್ಕೊಂಡು ಕೂತಿದ್ದಾರೆ? ಇಲ್ಲಿ ಈ ರೀತಿ ಎಲ್ಲ ನಡೀತಾ ಇದೆ ಅಂತ ಪಾಪ ಅವಳಿಗೇನ್ ಗೊತ್ತಿರುತ್ತೆ? ಆ ಮರುಗುಳಿ ಫೋನ್ ಮಾಡಿ ತಲೆ ತಿಂತಾನೆ ಅನ್ಬಿಟ್ಟು ನಾಟ್ ರೀಚಬಲ್ ಮಾಡ್ಕೊಂಡಿರ್ತಾಳೆ. ಇಲ್ಲಿದ್ದಾಗಂತೂ ನೆಮ್ಮದಿ ಇರಲ್ಲ, ಓದ್ ಕಡೆನಾದ್ರೂ ನೆಮ್ಮದಿ ಆಗಿರೋಣ ಅಂತ ಆ ರೀತಿ ಮಾಡ್ಕೊಂಡಿರ್ತಾಳೆ. ಓಯ್, ಅವಳು ಈ ಪೊರ್ತಲ್ಲಿ ನಾಟ್ ರೀಚಬಲ್ ಮಾಡಿದಾಳೆ ಅಂದ್ರೆ ಅವಳು ಇಲ್ಲಿ ಬರೋಷ್ಟಲ್ಲಿ ಅವಳ ಗಂಡನೇ ನಾಟ್ ರೀಚಬಲ್ ಆಗಿರ್ತಾರೆ. ಆಮೇಲೆ ಅವಳ ಜೀವನ ಸರ್ವಿಸೇ ಇಲ್ದಿರೋ ಸಿಮ್ ಕಾರ್ಡ್ ತರ ಆಗಿಬಿಡ್ತದೆ. ನೋಡ್ರಿ, ನಮ್ ನಾತನ್ ಕೆಲಸ ಆಗಿಲ್ಲ ಅಂದ್ರೆ ಯಾರ ಕಡೆನೂ ಆಗಲ್ಲ. ನಾವು POLIC ಮುಂದಿನ ಕಂಡೆ ಸಾಕ್ಷಿ ಇಲ್ಲದೆ ಕಂಪ್ಲೇಂಟ್ ಕೊಟ್ಟರೆ ನಮಗೆ ಅವಮಾನ ಆಗ್ತದೆ. ಅದಕ್ಕೆ ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಪೊಲೀಸರಿಗೆ ಒಪ್ಪಿಸುವ. ಆಗ ಅವರಿಗೆ ಅವಮಾನ, ನಮಗೆ ಬಹುಮಾನ. ಸಾಕ್ಷಿ ಸಿಗ್ಬೇಕು ಅಂದ್ರೆ ನಾವು ಅವ್ರ ಹಿಂದೆನೆ ಓಡಾಡ್ಬೇಕು. ಅದಕ್ಕೆ ನನ್ ಕಡೆ ಒಂದು ಉಪಾಯ ಐತಿ. ಏನದು? ಏನಮ್ಮ ಇದು?
ಒಳ್ಳೇದು. ನಮ್ಮ ಕೆಲಸ ನೀವು ಸುಲಭವಾಗಿ ಮಾಡ್ಕೋಬೋದು ಅಂತ ನಾವು ಬಂದರೆ ಒಬ್ರೊಬ್ರಾಗಿ ಬಂದು ಜಿಗ್ನೆಗಳ ಥರ ಅಂಟ್ಕೊಳ್ತಾನೆ ಇದ್ದಾರೆ. ಅಯ್ಯ ಅಂಟ್ಕೊಳ್ಬಿಡ, ಬಕ್ರ ನಮ್ಮ ಕೈ ಆಗೈತಿ, ನಾವ ಬಲಿ ಕೊಟ್ರಾತು. ಅಮ್ಮ, ನಾವಿಲ್ಲಿ ತುಂಬ ದಿನ ಇರೋಕ್ಕಾಗಲ್ಲ ಅನ್ಸುತ್ತೆ. ಆದಷ್ಟು ಬೇಗ ನಮ್ಮ ಕೆಲಸ ಮುಗಿಸಿ ನಾವು ಇಲ್ಲಿಂದ ಹೊರಡಬೇಕು. ಈ ವಠಾರದವ್ರ ಕೈಲಿ ನಾವೇನಾದ್ರು ಸಿಕ್ಕಾಕೊಂಡ್ರೆ ಸೀರೊಂಡೆಗಳಾಗಿ ಹೋಗ್ತೀವಿ. ಹೌದಾ, ನನಗೂ ಹಂಗ ಅನ್ಸ್ಲಿಕ್ಕತ್ತದ ನೋಡು. ಆ ಮುರಾರಿಗೆ ಪುಸ್ಲಾಯಿಸಿ ನಮ್ಮ ಕೆಲಸ ಮಾಡ್ಕೊಂಡ್ಬಿಟ್ರಾತ. ಏನು ಅದ ಬಂದು ನೋಡು, ಹೋಗು ಹೋಗು ಮಾತಾಡ್ಸು. ರೀ, ಏನಿವತ್ತು ರೆಡಿಯಾಗಿ ಬರೋದಕ್ಕೆ ಇಷ್ಟು ಲೇಟ್ ಮಾಡಿದ್ರಿ? ಹುಷಾರಾಗಿದ್ದೀರಾ ತಾನೆ? ಮೈ ಕೈ ನೋವು ಏನಾದರೂ ಇದ್ರೆ ಹೇಳಿ, ಪ್ರೀತಿ ಮುಲಾಮ್ ಹಚ್ತೀನಿ. ಏನ್ರಿ ಇವತ್ತು ಇಷ್ಟೊಂದು ಪ್ರೀತಿ ತೋರಿಸ್ಲಿಕ್ಕಿತ್ತೀರಿ? ಗಂಡನಿಗೆ ಪ್ರೀತಿ ತೋರಿಸ್ದೆ ಪಕ್ಕದ ಮನೆಯವನ್ಗೆ ತೋರ್ಸಕ್ಕಾಗತ್ತೆ? ಅದು ಅಲ್ಲದೆ ನಿಮ್ಮಂಥ ಒಳ್ಳೆ ಗಂಡ ಸಿಕ್ಕು ಪ್ರೀತಿ ತೋರಿಸದೆ ಹೋದ್ರೆ ಹೆಂಡತಿಯಾಗಿ ಏನು ಪ್ರಯೋಜನ ಹೇಳಿ? ಹೌದ್ರಿ ಹೇಳಿ ಅಂದ್ರ ನನ್ನ ಮಗಳು ನಿಮ್ಮ ಮೇಲೆ ಜೀವನ ಇಟ್ಕೊಂಡ್ಬಿಟ್ಟಾಳ. ಆರಾಮಿರೋಣ ಅಂತ 2 ದಿನ ಊರಿಗೆ ಹೋದ್ರ ಅಲ್ಲಿ ನಿಮ್ದ ಜಪ. ನಮ್ಮ ಯಜಮಾನ್ರಿ ಅದ್ರೋ ಇಲ್ಲ, ಊಟ ಮಾಡಿದ್ರೋ ಇಲ್ಲ, ನಾಷ್ಟ ಮಾಡಿದ್ರೋ ಇಲ್ಲ ಅಂತ ನಿಮ್ಮನ್ನ ನೆನಪಿಸ್ತಿರ್ತಾಳ. ಅದಕ್ಕೆ ಅಲ್ಲನ್ರಿ ನಾ ಇವ್ರನ್ನ ಅಷ್ಟೊಂದು ಪ್ರೀತಿ ಮಾಡೋದು. ಅಳಿಯಂದ್ರ ನೀವು ನಿಮ್ಮ ಹೆಂಡತಿ ಮೇಲೆ ಪ್ರೀತಿ ಇಟ್ಟಿರಿ, ನಂಬಿಕೆ ಇಟ್ಟಿರಿ. ಆದ್ರೆ ಒಟ್ಟಾರದವ್ರು ನಿಮ್ಮಿಬ್ಬರ ಸಂಬಂಧದ ಮೇಲೆ ಅನುಮಾನ ಪಡ್ತಾರ. ಈಕೆ ನಿಮ್ಮ ಹೆಂಡತಿ ಅಲ್ಲ ನನಗೆ ಮಾತಾಡ್ತಾರ. ಇದನ್ನೆಲ್ಲ ನೋಡಿ ನೋಡಿ ನನ್ನ ಕಣ್ಣಾಗ ರಕ್ತ ಬರೋದು ಅಂತ ಬಾಕಿ. ನನಗ ಹಿಂಗಾಗತ್ತೆ ಅಂದ್ಮೇಲೆ ಈ ನನ್ನ ಮಗಳ ಗತಿ ಹಂಗೆ ನೀವೇ ವಿಚಾರ ಮಾಡ್ರಿ. ಹೋಗ್ಲಿ ಬಿಡಮ್ಮ, ಯಾರೋ ಏನು ಅಂತಾರೆ ಅಂತ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ನನ್ನ ಗಂಡ ನನ್ನನ್ನು ನಂಬ್ತಾರಲ್ಲ ಅಷ್ಟು ಸಾಕು. ಇವ್ರ ಪಾದ ಪೂಜೆ ಮಾಡಿಕೊಂಡು ನನ್ನ ಜೀವನನ ಪಾವನ ಮಾಡ್ಕೊಳ್ತೀನಿ. ನೀ ಏನ ಪಾವನ ಮಾಡ್ಕೊಂತೀಯ, ಆದ್ರೆ ನೀವಿಬ್ರು ಹೊರಗೆ ಹೋದಾಗ ಎಲ್ಲರೂ ಸೇರಿ ನಿನಗೆ ಅವಮಾನ ಮಾಡ್ತಾರಲ್ಲ, ಅವಾಗ ನಿನಗೆ ಜೀವನದಾಗ ಜಿಗುಪ್ಸೆ ಬಂದು ನೀ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರ ಅವಾಗ ನನ್ನ ಗತಿ ಏನು? ಅತ್ತೆಯವ್ರ, ನೀವಿಷ್ಟೆಲ್ಲ ವಿಚಾರ ಮಾಡಬೇಡ್ರಿ. ಎಲ್ಲರ ಹತ್ರನೂ ಇವ್ರು ಕರ್ಕೊಂಡು ಹೋಗಿ ಇವರ ನನ್ನ ಹೆಂಡತಿ ಅಂತ ಪರಿಚಯ ಮಾಡಿಸ್ಬರ್ತೀನಿ. ನೀ ಹೇಳ್ತಿ ಅವ್ರು ಒಪ್ಕೊಂತಾರ, ಆದ್ರೆ ನೀ ಇಲ್ದಾಗ ಎಲ್ಲರೂ ಸೇರಿ ಮತ್ತಿಗೆ ಅವಮಾನ ಮಾಡ್ತಾರ. ಇದಕ್ಕೆ ಏನು ಮಾಡ್ಬೇಕಂತ ನನಗೂ ಗೊತ್ತಾಗವಲ್ತ್ರಿಪ್ಪ. ನೀವೇ ಏನಾರೇ ಉಪಾಯ ಹೇಳ್ರಿ, ನಾ ಮಾಡ್ತೀನಿ. ನೋಡ್ರಿ ಅಳಿ ಅಂದ್ರ ನನಗ್ ಗೊತ್ತಿದ್ದಂಗ ನೀವು ಈಕಿ ಗಂಡ ಈಕಿ ನಿಮ್ ಹೆಂಡತಿ ಅಂತ ಒಂದು ಸ್ಟಾಂಪ್ ಪೇಪರ್ ಮೇಲೆ ಬರ್ದು ಕೊಡ್ರಿ. ಅದನ್ನ ರಿಜಿಸ್ಟರ್ ಮಾಡಿಸಿ ಕಟ್ ಹಾಕಿ ಗಾಡಿ ಮೇಲೆ ಹಾಕ್ಬಿಡ್ತೀನಿ. ಬಂದವರಿಗೆಲ್ಲ ಅದನ್ನ ತೋರಿಸಿ ಅದ ಉತ್ತರ ಅಂತ ಹೇಳ್ತೀನಿ. ಆಹಾ, ಭಾಳ ಚಲೋ ಐಡಿಯಾ ಮಾಡಿರಿ. ನಾ ಈಗ ಹೋಗಿ ಸ್ಟಾಂಪ್ ಪೇಪರ್ ತೊಗೊಂಬರ್ತೀನಿ. ನೀವ್ ಆ ತೊಂದರೆ ತಗೋಬೇಡಿ, ನಿಮಗ್ ತೊಂದರೆ ಆಗ್ಬಾರ್ದು ಅಂತ ಅಮ್ಮ ಆಲ್ರೆಡಿ ಸ್ಟಾಂಪ್ ಪೇಪರ್ನ ತಂದಿದ್ದಾರೆ. ಅಮ್ಮ ಹೋಗಿ ತಗೊಂಡ್ ಬಾ. ತರ್ತೀನಿ. ಆಹಾ, ಭಾಳ ಚಲೋ ಐಡಿಯಾ ಮಾಡಿರಿ. ನಾ ಈಗ ಹೋಗಿ ಸ್ಟಾಂಪ್ ಪೇಪರ್ ತೊಗೊಂಬರ್ತೀನಿ. ನೀವ್ ಆ ತೊಂದರೆ ತಗೋಬೇಡಿ, ನಿಮಗ್ ತೊಂದರೆ ಆಗ್ಬಾರ್ದು ಅಂತ ಅಮ್ಮ ಆಲ್ರೆಡಿ ಸ್ಟಾಂಪ್ ಪೇಪರ್ನ ತಂದಿದ್ದಾರೆ. ಅಮ್ಮ ಹೋಗಿ ತಗೊಂಡ್ ಬಾ. ತರ್ತೀನಿ. ಇದೇನ್ರಿ ಖಾಲಿ ಪೇಪರ್ ಅದ, ಇದ್ರ ಮೇಲೆ ಹೆಂಗ್ ಸಹಿ ಮಾಡೋದು? ನೋಡ್ರಿ, ನೀವು ಎಲ್ಲಾರಂಗ್ ನಮ್ಮ ಮೇಲೆ ಅನುಮಾನ ಪಡಾಕತ್ತೀರಿ. ನಿಮಗೆ ಹೇಳಿದ ಮ್ಯಾಟ್ರ್ ಅದ್ರಾಗ ಬರೆಯೋದು ನಾವು ಸೈನ್ ಮಾಡ್ರಲ್ಲ. ಮುರಾರವ್ರೆ, ಒಣ್ಣೆ ಬಿಸಾಡ್ರಿ, ಅದನ್ನ ಸಹಿ ಮಾಡಕ್ ಹೋಗ್ಬೇಡ್ರಿ. ಮಾಡಿದ್ರೆ ನೀವು ಬಿದಿ ಬರ್ದಿರಿ. ನೋಡಿದ್ರ, ನಮ್ಮಿಬ್ರ ಮಧ್ಯೆ ಕಾವು ಅನ್ನೋದಕ್ಕೆ ಆಗ್ಲೇ ಒಂದು ಕಾಗೆ ಬಂತು. ಅದಕ್ಕೆ ನಾನು ಹೇಳಿದ್ದು ಆದಷ್ಟು ಬೇಗ ಈ ಕಾಗದ ಪತ್ರದ ಕೆಲಸ ಮುಗಿಸಿ ಸೈನ್ ಮಾಡಿ ಅಂತ. ರೇ, ನನ್ನ ಹೆಂಡತಿ ಕೊಟ್ಟಿರೋ ಪೇಪರಿಗೆ ನಾ ಸಹಿ ಮಾಡ್ಲಿಕ್ಕತ್ತೀನಿ. ಅದನ್ನ ಕೇಳೋದಕ್ಕೆ ನೀವ್ಯಾರೇ? ಸುಮ್ಮನೆ ಜಾಗ ಖಾಲಿ ಮಾಡ್ರಿ. ರೀ, ನಾ ಇಲ್ಲಿಂದ ಹೋದ್ರಿ ನೀವು ಎಡೋಟಾಕತ್ರಿ. ಏ ಗಿಡ್ಡ ಚುಟುಮೆ, ನಮ್ಮ ಮಳಿಯನ್ನ ನಾವು ಹೆಂಗ್ ನೋಡ್ಕೋಬೇಕಂತ ನಮ್ ಚಲೋ ಗೊತ್ತೈತಿ. ನೀ ಸುಮ್ಮನೆ ಹೊಕ್ಕಿಯ, ಇಲ್ಲ ಆದ್ರೆ ರೂಮ್ನಾಗ ಕೂಡಿ ಹಾಕಿ ಮೆಣಸಿನ್ಕಾಯಿ ಘಾಟ್ ಹಾಕ್ಬಿಡ್ತೀನಿ. ಅವ್ರು ಹೇಳಿದ್ ಕೇಳಿಸ್ತಿಲ್ರಿ? ಹೋಗ್ತಿರೋ ಏನ್ ಮೆಣಸಿನ್ಕಾಯಿ ಘಾಟ್ ಕುಡಿತಿರೋ? ಹೊಡಸ್ಕೋರಿ. ನೀವು ಸೈನ್ ಮಾಡಿ. ನೀವು ಒಳಗಡೆ ಇರಿ, ಹಾಲು ತಗೊಂಡ್ ಬರ್ತೀನಿ. ಮಗಳ, ಪೇಪರ್ ಹೆಂಗು ನಮ್ಮ ಕೈಗೆ ಬಂತು. ನಮ್ಗೆ ಏನೇನು ಬೇಕಿದ್ರಾಗ ಎಲ್ಲ ಬರ್ಕೊಂಡ್ಬಿಡೋಣ. ಅದಕ್ಕಿಂತ ಮೊದಲ ಈ ಮನ್ಯಾಗ ಏನೇನಿದೆ ಎಲ್ಲ ಗೂಡಿಸಿ ರಂಗೋಲಿ ಹಾಕಿ ಹೊಟ್ಟು ಬಿಡೋಣ. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೇವ್ ನಿನ್ನಿಂದ, ಉದ್ಧಾರಾದೇವು ನಿನ್ನಿಂದ. ಸಿದ್ಧಾರೂಢ ಜೋಳಿಗೆ ಊರು ತುಂಬಾ ಹೋಳಿಗೆ, ಊರು ತುಂಬಾ ಹೋಳಿಗೆ. ಸಿದ್ಧಾರೂಢ ಅಂಗಾರ ಜಗಕ್ಕೆಲ್ಲ ಬಂಗಾರ, ನಮಗ್ ಸಿಕ್ತು ಬಂಗಾರ, ಜಗಕ್ಕೆಲ್ಲ ಬಂಗಾರ. ಹಬ್ಬ ಅಂತೂ ವಿಚಿತ್ರ ಪ್ರಾಣಿನ ತಪ್ಪಿಸ್ಕೊಂಡು ಹೋಗ್ಬೇಕು ನೋಡು. ರಾತ್ರಿ ಒಂದು ಮನೆ ಹುಚ್ಚು ಮಾಡ್ದಂಗೆ ಮಾಡ್ತಾರೆ ನೋಡು ಅವರು. ಅಮ್ಮ, ಇವ್ನಿಂದೇನೋ ತಪ್ಪಿಸ್ಕೊಂಡು ಬಂದ್ವಿ, ಆದ್ರೆ ಒಟ್ಟಾರ್ದವ್ರು ಕಣ್ ತಪ್ಪಿಸೋದು ಹೇಗೆ? ಅಯ್ಯ, ಅವರೇ ನಮಗಿಂತ ಶಾಣೆ ಅದಾರನು. ಈಗ ಆರಾಮ ಮಕ್ಕಂಡು ಗೊರಕೆ ಹೊಡಿತಿರ್ತಾವು. ನಾವು ಏನು ಮಾಡಿದ್ರೆ ಎಚ್ಚರ ಆಗೋದಿಲ್ಲ ಅವಕ್ಕೆ. ಗಂಟು ಹುಷಾರ, ಬಾ ಹೋಗೋಣ. ಶಬಾಷ್, ತಾಯಿ ಕಳ್ಳಿ ಮಗಳು ಮಳ್ಳಿ ಅನ್ನೋದನ್ನ ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ರಿ. ಏ ಯಾಕೆ ಹಂಗೆ ಮಾತಾಡ್ತೀರಿ? ನಾವೇ ತಪ್ಪು ಮಾಡೀವಿ. ಏನ್ ತಪ್ಪಾಡಿದ್ದೀರಾ? ರಾತ್ರಿ
ಮುಂಚೆ ಈಗಿದೆಲ್ಲ ಬೇಕಲ್ಲ, ಮೊದ್ಲು ಮುರಾರಿ ಅವ್ರನ್ನ ಕರ್ಕೊಂಡ್ ಬನ್ನಿರಾ. ಓ ಮಡಿಕೇರಿ ದಾನೆ ನಮಗೆ ಆಟ ಆಡಿಸ್ತೀರಾ? ಈಗಿದೆ ನಿಮ್ಗೆ ಮಾರಿ ಹಬ್ಬ. ಮೀನಕ್ಕ, ಇವ್ರಿಗೆ ಬರೀ ಬಾಯ್ ಮಾತಲ್ಲಿ ಹೇಳಿದ್ರೆ ಸಾಲದು, ನೀನ್ ಇವ್ರುಗಳ ಜುಟ್ಟಿಟ್ಕೋ, ನಾನು ಇಲ್ಲಿ ಲಟ್ಟಣ್ಗೆಲ್ ಪುಟ್ಟಿ ಮಟ್ಟ ಹಾಕ್ತೀನಿ. ಯಾರಿ ನೀವು ನಮ್ಮ ಮನೆಗೆ ಏನ್ ಮಾಡ್ಲಿಕ್ಕತ್ತೀರಿ? ಅಪ್ಪ ಪುಣ್ಯಾತ್ಮ, ಓಪನಿಂಗ್ ಅಲ್ಲಿ ಮರ್ತವನು ಕ್ಲೈಮ್ಯಾಕ್ಸ್ ಹಾಗೆ ಏನ್ ಮಾಡ್ಬಿಡ್ತೀಯ ಅನ್ಕೊಂಡೆ. ಸದ್ಯ ಈಗಾದ್ರೂ ನೆನಪಾಯ್ತಲ್ಲ. ನೀನು ಮರ್ತಿದ್ ಗ್ಯಾಪ್ ಅಲ್ಲಿ ಏನೆಲ್ಲ ಆಯ್ತು ಗೊತ್ತೇನೋ? ಎಷ್ಟಾಯ್ತು ಕಣಯ್ಯ? ಅಯ್ಯೋ ನಿಮ್ ಹೆಣ ಎತ್ಲಿ ದೋಚ್ಲಿಕ್ಕೆ ನಿಮ್ಗೆ ನನ್ನ ಮನೆಯ ಬೇಕಾಗಿತ್ತಾ? ನೀವ್ ಯಾರಂತ ಕರೆ ಹೇಳ್ರಿ, ಇಲ್ಲ ಅಂದ್ರೆ ಈಗ ಪೊಲೀಸರನ್ನ ಕರೆಸ್ಬಿಡ್ತೀನಿ. ಅಯ್ಯ ದಯವಿಟ್ಟು ಹಂಗೆ ಮಾಡ್ಬಿಡ್ರಪ್ಪ. ನಾವು ನಿರಾಶ್ರಿತರು, ಬೆಂಗಳೂರಿಗೆ ಬದುಕಾಕಂತ ಬಂದಿದ್ವಿ. ಆದ್ರೆ ಒಬ್ಬರಿಂದ ಮೋಸ ಹೋಗಿ ಎಲ್ಲ ಕಳ್ಕೊಂಡು ಬೀದಾಗ ನಿಂತ್ಬಿಟ್ವಿ. ಇನ್ನು ಈ ಮಾರಿ ಹೊತ್ಕೊಂಡು ಊರಿಗೆ ಹೆಂಗೆ ಹೋಗ್ಬೇಕಂತ ವಿಚಾರ ಮಾಡ್ಕೊತ ಕೂತಿದ್ವಿ. ಅಷ್ಟ್ರಾಗ ನಿಮ್ಮ ಅರಿವಿನ ಸುದ್ದಿ ನಮಗೆ ಗೊತ್ತಾಯ್ತು. ನಿಮ್ಮ ಹೇಳ್ತಿ ಇಲ್ಲದ್ದು ಗೊತ್ತಾಯ್ತು. ಅದಕ್ಕೆ ನಾವು ಪ್ಲಾನ್ ಮಾಡ್ಕೊಂಡು ಬಂದು ಈ ಕೆಲಸ ಮಾಡಿದ್ವಿ. ದಯವಿಟ್ಟು ಎಲ್ಲರೂ ನಮಗೆ ಕ್ಷಮಿಸ್ಬಿಡ್ರಪ್ಪ. ನಾತನ ಮುರಾರಿ ಅವ್ರ ಹತ್ರ ಪತ್ರಕ್ಕೆ ಸೈನ್ ಮಾಡಿಸ್ಕೊಂಡ್ರ ಅದ್ನಿಸ್ಕೋ. ತಗೊಳ್ಳಿ, ಇದ್ರ ಅವಶ್ಯಕತೆ ಇವಾಗ ನಮ್ಗಿಲ್ಲ. ನಮ್ಮನ್ ಬಿಟ್ಬಿಡಿ ಪ್ಲೀಸ್. ಅಲ್ಲಮ್ಮ, ಕಳ್ತನ ಮಾಡೋದು ತಪ್ಪು ಅಂತ ಗೊತ್ತಿದ್ದು ಇಂಥ ಕೆಲಸ ಮಾಡಿದ್ದೀರಲ್ಲ, ನಾಚಿಕೆ ಆಗಲ್ವೇ ನಿಮಗೆ? ದುಡ್ಡು ತಿನ್ನೋರೇ ಈಗಿನ ಕಾಲದಲ್ಲಿ ನೆಟ್ಟಗೆ ಬದುಕೋಕ್ಕಾಗಲ್ಲ, ಅಂತಾದ್ರಲ್ಲಿ ಇಂಥ ಕೆಲಸ ಮಾಡಿ ಬದುಕೋಕ್ಕಾಗುತ್ತೆಯೇ? ಏನು ಮಾಡಿದ್ರು ಸರ, ಪರಿಸ್ಥಿತಿ ನಮ್ಮನ್ನ ಈ ದಾರಿಗೆ ತಂದ್ಬಿಡ್ತು. ಇನ್ಮೇಲಿದ್ದ ಕೆಲಸ ಮಾಡಂಗಿಲ್ರಿ, ನಿಯತ್ತಾಗಿ ದುಡ್ದು ಬದುಕ್ತೀವ್ರಿ. ಓಯ್, ನೀವು ನಿಯತ್ತಾಗಿ ಬದುಕ್ತೇವೆ ಅಂದ್ರೆ ಈಗಲೂ ನಮ್ಮ ವಟಾರದಲ್ಲಿ ಅವಕಾಶ ಉಂಟು ಮಾರೇರೆ. ನಿಮ್ಮ ಮಗಳನ್ನ ನಮ್ಮ MP ಅವರಿಗೆ ಮದುವೆ ಮಾಡ್ಕೊಡಿ, ಪರ್ಮನೆಂಟ್ ಆಗಿ ಅತ್ತೆ ಪಟ್ಟದಲ್ಲಿ ಕೂರ್ಬಹುದು. ಇದಕ್ಕೆ ನಾನು ಒಪ್ಪಿಗೆ ಇದೆ. ನನಗಿದಕ್ಕೆ ಒಪ್ಪಿಗೆ ಇಲ್ಲ. ಅಲ್ರಿ, ನಿಮಗೆ ಇಷ್ಟೆಲ್ಲ ವಯಸ್ಸಾಗೈತಿ, ನನ್ನ ಮಗಳನ್ನ ನಿಮಗೆ ಕೊಟ್ಟು ಆಕೆ ಜೀವನ ಯಾಕೆ ಹಾಳು ಮಾಡ್ಲಿ? ನನ್ನ ಜೀವನ ಸರಿ ಮಾಡ್ಕೊಳ್ಳೋದೇ ಇಷ್ಟೆಲ್ಲ ರಾದ್ಧಾಂತ ಆಗೈತಿ. ಅದಕ್ಕೆ ನನಗೆ ಅತ್ತಿ ಪಟ್ಟ ಬೇಡ. ಅದ್ರ ಬದಲು ನೀವು ಒಪ್ಕೊಂಡ್ರೆ ನಾನು ನಿಮ್ಮನ್ನ ಮದುವೆ ಆಗಿ ನಿಮ್ಮ ಹೆಂಡತಿ ಪಟ್ಟ ಅಲಂಕರಿಸ್ತೀನಿ.